ಸರಿಯಾಗಿ ಒಳ್ಳೆ ಆಶ್ವಾಸನೆ ಕೊಟ್ಟರು, ಒಳ್ಳೆ ಆಫರ್ ಕೊಟ್ಟರು, ಓಟ್ ಹಾಕಿದ್ರು, ಈಗ ಅನುಭವಿಸ್ತಾವ್ರೆ. ಅಷ್ಟೇ ಡಿಫ್ರೆನ್ಸು, ಬೇರೆ ಏನೂ ಇಲ್ಲ, ಚೇಂಜಸ್ಸೇ ಇಲ್ಲ. ಅವ್ರು ಆಫರ್ ಕೊಟ್ಟರು, ಇವ್ರು ಅನುಭವಿಸೋದು, ಇಷ್ಟೇ ಜೀವನ. ಅದಕ್ಕೆ ಯೋಚನೆ ಮಾಡಿ ಓಟ್ ಹಾಕಬೇಕು. ದುಡ್ಡಿಗೆ ಓಟ್ ಹಾಕಬಾರ್ದು, ದುಡ್ಡಿಗೆ ನಮ್ಮನ್ನು ನಾವು ಮಾರ್ಕೋಬಾರ್ದು ಅಂತ ಹೇಳೋದು. ಇನ್ನೂ ನೋಡ್ರಂತೆ, ಇನ್ನೂ ಇದೆ ಟೈಮು, ಇನ್ನೂ ಏನೇನೆಲ್ಲ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಬೇಜಾನ್ ಐತೆ, ಇನ್ನೂ ಬೇಜಾನ್ ಮಾಡ್ತಾರೆ ನನಗೆ ಗೊತ್ತಿದ್ದಂಗೆ. ಇದೆಲ್ಲ ಶಾಂಪಲ್ಲು ಇವ್ರದ್ದು. ಅಷ್ಟೇ ಓಟ್ ಹಾಕೋದಕ್ಕೆ ಮುಂಚೆ ಎಲ್ಲ ಇರ್ತಾರೆ, ನಾರ್ಮಲ್ ಇರ್ತಾರೆ, ಅಣ್ಣ ಅಕ್ಕ ಅಮ್ಮ ತಾಯಿ ಅಂದ್ಕೊಂಡು. ಓಟ್ ಹಾಕಿದ್ಮೇಲೆ ಹಾಕಿಸ್ಕೊಂಡ್ಮೇಲೆ ಅಷ್ಟೇ ಮುಗೀತು. ಅವ್ರು ಬರೆದಿದ್ದೆ ರೂಲ್ಸು, ಅವ್ರು ಮಾಡಿದ್ದೆ ರೂಲ್ಸು, ಅವ್ರದ್ದೇ ಎಲ್ಲ, ಗೋರ್ಮೆಂಟೇ ಅವ್ರ ಕೈಲಿರುತ್ತೆ ಅಷ್ಟೇ. ನಾವೇನಿದ್ರು ಆಮೇಲೆ ಅವ್ರು ಆಡಿಸ್ತಾರೆ, ನಾವು ಆಡ್ಕೊಂಡಿರ್ಬೇಕಷ್ಟೇ, ಬಿಟ್ಟರೆ ಬೇರೆ ಆಪ್ಷನ್ಸೇ ಇರೋಲ್ಲ. ನೋಡ್ಕೊಂಡು ಕೂತ್ಕೋಬೇಕು. ಏನೇ ಹೋರಾಟ ಮಾಡಿದ್ರು, ಏನೇ ಮಾಡಿದ್ರು ಬಿಡೋದಿಲ್ಲ ಅವರು, ಕೊನೆಗೂ ಬಿಡೋದಿಲ್ಲ. ಅವ್ರು ಮಾಡೋದೇ ಮಾಡ್ತೀನಿ ಅಂತ ಹೇಳಿ ಮಾಡಿಬಿಡ್ತಾರೆ. ಆ ಥರ ಆಗೋಗಿದೆ ಗೌರ್ಮೆಂಟ್ ಪರಿಸ್ಥಿತಿ ಈಗ ನೋಡ್ತಾ ಇದ್ರೆ. ಆಗ್ತಾಯಿದೆ. ನೀನು ಹಾಕ್ತೀನಿ ನಾನು ವೀಡಿಯೋಗೆ. ಗಾಡೀಲಿ ಇಂಜಿನ್ ಬಂದ್ಬಿಟ್ಟು 350cc ಸಿಂಗಲ್ ಸಿಲಿಂಡ್ರು 4 ಸ್ಟಾರ್ ಏರ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾನೆ. ಪವರ್ ಬಂದ್ಬಿಟ್ಟು 20.8 BHP ಆ್ಯಂಡ್ 30 Nm ಟಾರ್ಕ್ ಕೊಟ್ಟಿದ್ದಾನೆ. ಸೊ ಆರಾಮ್ಸೆ ಹೋಗ್ಬೋದು ಲಾಂಗ್ ಎಲ್ಲ. ಸೊ ನಾನೇನು ಆ್ಯಕ್ಚುಲಿ ನಾನು 620 ಕಿಲೋಮೀಟರ್ಸ್ ಕವರ್ ಮಾಡಿದೆ ಅಪ್ ಆ್ಯಂಡ್ ಡೌನು. ಸೊ ಸ್ಮೂತಾಗಿ ಹೋಯ್ತು ಗಾಡಿ ಅಂತ, ನನಗೇನು ರ್ಯಾಶ್ ಅನ್ನಿಸ್ಲಿಲ್ಲ, ಫುಲ್ ಕಂಫರ್ಟಬಲ್ ಇತ್ತು ಆ್ಯಕ್ಚುಲಿ. ಸೊ ಇನ್ನು ಫ್ರಂಟ್ ಸೈಡ್ ಟೈರ್ ನೋಡೋದಾದರೆ ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ, 100/90 ಸೆಕ್ಷನ್ ಟೈರ್ ಇದೆ ಫ್ರಂಟ್ ಸೈಡು. ಸೊ ಅದೇ ರೀತಿ ನೀವು ರೈರ್ ಸೈಡ್ ನೋಡೋದಾದರೆ ಸೊ 150/70 ಸೆಕ್ಷನ್ ಟೈರ್ ಸಿಗುತ್ತೆ. ಸೊ ಗ್ರಿಪ್ಪು ಚೆನ್ನಾಗಿದೆ ಎರಡೂ ಕೂಡ. ಸೊ ಎರಡು ಟೈರು ಕೂಡ ಸ್ಟಾಕಲ್ಲಿ ಬಂದಿರೋ ಟೈರ್ಸು. ಸೊ ನಮ್ಮ ಹುಡುಗ ಇಲ್ಲೊಂದು ಡೈಲಾಗ್ ಹಾಕ್ಸ್ಬಿಟ್ಟು ಅವನಿಗೆ ಡಿ ಬಾಸ್ದು ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ. ಸೊ ಅವ್ನು ಆ್ಯಕ್ಚುಲಿ ಡಿ ಬಾಸ್ ಫ್ಯಾನು, ಹಾಗಾಗಿ ಆ ಲೈನು ಹಾಕ್ಸ್ಬಿಟ್ಟಿದ್ದಾನೆ. ಮೂವಿ ರಿಲೀಸ್ ಆಗ್ತಿದ್ದಂಗೆ ತೊಗೊಂಡೋಗಿ ಹಾಕ್ಸ್ಕೊಂಬಂದಿದ್ದಾನೆ. ಜೀವನ ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ಸೊ ಇನ್ನು ಫ್ರಂಟ್ ಸೈಡ್ ನೋಡೋದಾದರೆ ನಿಮಗೆ ಟೆಲಿಸ್ಕೋಪಿಕ್ ಫೋರ್ಕ್ ಸಿಗುತ್ತೆ, ಸಸ್ಪೆನ್ಷನ್ನು. ಅದಾದರೆ ನಿಮಗೆ ಟ್ಯೂನ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಸಿಗುತ್ತೆ. ABS ಸಿಸ್ಟಮೇ ಇರೋದು, ಡ್ಯುಯಲ್ ಚಾನಲ್ ABS. ಸೊ ಅದೇ ರೀತಿ ನೀವು ಫ್ರಂಟ್ ಸೈಡ್ ಡಿಸ್ಕ್ ಬಂದುಬಿಟ್ರೆ ನಿಮಗೆ 310 mm ಫ್ರಂಟ್ ಸೈಡ್ ಡಿಸ್ಕ್ ಸಿಗುತ್ತೆ. ಅದೇ ರೀತಿ ನಿಮಗೆ ರೇರ್ ಸೈಡ್ ಬಂದರೆ 240 mm ಡಿಸ್ಕ್ ಸಿಗುತ್ತೆ. ಸೊ ಎರಡೂ ಬಂದ್ಬಿಟ್ಟು ನಾರ್ಮಲ್ ABS. ಸೊ ಬ್ರೇಕಿಂಗ್ ಸಿಸ್ಟಮಲ್ಲೆಲ್ಲ ಚೆನ್ನಾಗೇ ಇದೆ. ಸೊ ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಅದೇ ರೀತಿ. ಸೊ ಹೈ ಯಾವತ್ತಿದ್ರೂ ನಾವು ಮೇಂಟೈನ್ ಮಾಡಬೇಕು. ಬ್ರೇಕಿಂಗ್ ಸಿಸ್ಟಮಲ್ಲಿ ಏನು ಮೇಜರ್ ನಮ್ಮ ಪ್ರಾಬ್ಲಮ್ಮು ಅಬ್ಸರ್ವ್ ಮಾಡಲಿಲ್ಲ ನೆನ್ನೆ ರೈಡಲ್ಲಿ. ಸೊ ಆ್ಯಕ್ಚುಲಿ ನಾನೀಗ ಹೋಗಿದ್ದು BDA ಲೇಔಟ್ಗೆ. ಸೊ ಅದು ಬಂದ್ಬಿಟ್ಟು ಟುವರ್ಡ್ಸ್ ಚಿಕ್ಕಬಳ್ಳಾಪುರ ಟು ವಿದ್ಯಾರಣ್ಯಪುರ ಹೋಗೋ ಹತ್ರ ಸಿಗುತ್ತೆ ಅದು. ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಗೌರ್ಮೆಂಟ್ ಪ್ರಾಪರ್ಟಿ. ಸೊ ಅಲ್ಲಿ BDA ಲೇಔಟ್ ಅಂತೆಲ್ಲ ಮಾಡಿಬಿಟ್ಟು ಲೇಔಟ್ ಎಲ್ಲ ಮಾಡ್ತಿದ್ದಾರೆ. ಓಕೆನಾ. ಸೊ ಈ ಥರ ಗೋರ್ಮೆಂಟ್ ಪ್ರಾಪರ್ಟಿನೆಲ್ಲ ಯೂಸ್ ಮಾಡ್ಕೋಬೇಕು. ಅದ್ರ ಬಿಟ್ಬಿಟ್ಟು ರೈತರ ಹತ್ರ ಹೋಗ್ಬಿಟ್ಟು ಹೊಡೆದಾಡೋದಲ್ಲ. ನಿಮ್ಮ ಹತ್ರ ಇರೋ ಪ್ರಾಪರ್ಟಿ ನೀವು ಯೂಸ್ ಮಾಡಿಕೊಡ್ರಿ. ಅಲ್ಲಿ ಹೋಗ್ಬಿಟ್ಟು ರೈತರ ಹತ್ರ ಹೋಗಿ ಯಾಕೆ ಇದು ಮಾಡ್ತೀರಾ? ರೈತರಿಗೆ ಹಿಂಸೆ ಕೊಡಬಾರ್ದು, ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ಬೇಕು. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ. ಅವ್ರು ಯಾರ ತಂಟಿಗೂ ಬರೋದಿಲ್ಲ ಗುರು, ಬಟ್ ಅವ್ರ ತಂಟಿಗೆ ಹೋಗ್ತಾ ಇದ್ದಾರೆ ಎಲ್ಲ. ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಾಯಿದ್ರೆ ಈ ಗೌರ್ಮೆಂಟವ್ರು ಹೋಗ್ಬಿಟ್ಟು ಅವ್ರ ತಂಟೆಗೆ ಹೋಗಿ ರೊಚ್ಚಿಗೆ ಎಬ್ರಿಸೋದೇ ಆಗಿದೆ. ಇವರು ತುಂಬಾ ಆಟ ಆಡ್ತಿದ್ದಾರೆ ಗೌರ್ಮೆಂಟವ್ರಂತೂ. ಅದು ಏನೋ ಒಂದು ಗೊತ್ತಿಲ್ಲ. ಪಾಪ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡು ತಿನ್ನೋಕ್ಕೆ, ಏನೋ ಬೆಳ್ಕೊಂಡು ತಿನ್ಕೊಂಡು ಏನೋ ಮಾಡ್ಕೊತಾರೆ. ಎಲ್ಲ ಸ್ಕ್ಯಾಮು ಗುರು, ಯಾವುದು ಪರ್ಫೆಕ್ಟ್ ಇಲ್ಲ, ಎಲ್ಲ ಸ್ಕ್ಯಾಮ್ ಮಾಡ್ಕೊಂಡು ಓಡಾಡ್ತಾರೆ ಅಷ್ಟೇ. ಏನು ಬೇಕಿತ್ತು ಗುರು, ಅಲ್ಲೋಗಿ ಅಭಿವೃದ್ಧಿ ಮಾಡಿ ಟೌನ್ಶಿಪ್ ಮಾಡಿ. ಇರೋ ಟ್ರಾಫಿಕ್ ಸಾಲದ ಗುರು ಇಲ್ಲಿ ಬೆಂಗಳೂರಲ್ಲಿ. ಇನ್ನೂ ಟೌನ್ಶಿಪ್ ಮಾಡಿ ಅದನ್ನು ಅಲ್ಲೆಲ್ಲ ಟೌನ್ಶಿಪ್ ಡೆವಲಪ್ ಮಾಡಿಬಿಟ್ಟು ಇನ್ನೂ ಟ್ರಾಫಿಕ್ ಇನ್ಕ್ರೀಸ್ ಮಾಡಿ. ಇಲ್ಲಿ ಇರೋರೇ ಹೊರಗಡೆಯಿಂದ ಬಂದು ತುಂಬ್ಕೊಂಡಿರೋರೇ ಜಾಸ್ತಿ. ಯಾಕೆ ಅಂತಂದರೆ ಹೊರಗಡೆ ಎಲ್ಲೂ ಟೆಂಪ್ರೇಚರ್ ಈ ಲೆವೆಲಿಗೆ ಇಷ್ಟೊಂದು ಕಂಫರ್ಟು ಹೊರಗಡೆ ನಿಮಗೆಲ್ಲೂ ಕೂಡ ಸಿಗೋದಿಲ್ಲ. ಪಕ್ಕದಲ್ಲಿರೋ ನಾವು ಆಂಧ್ರ ಪ್ರದೇಶ ಆ ಕಡೆ ಹೋದರೂ ನಮ್ಗೆ ಅಷ್ಟು ಕಂಫರ್ಟ್ ಸಿಗೋಲ್ಲ. ತಮಿಳ್ನಾಡಲ್ಲಿ ಹೋದರೂ ಅಷ್ಟು ಇಲ್ಲ ಟೆಂಪ್ರೇಚರ್. ನೇಚರ್ ಯಾವುದು ಅಷ್ಟು ಕೂಡ ಸಪೋರ್ಟೇ ಮಾಡಲ್ಲ. ನೆಕ್ಸ್ಟ್ ಲೆವೆಲ್ ಟೆಂಪ್ರೇಚರ್ ಇರುತ್ತೆ ಬೇರೆ ಕಡೆ ಎಲ್ಲ. ಸೊ ಹಂಗಾಗಿ ಎಲ್ಲರೂ ಬೆಂಗಳೂರು ಅಂತಲೇ ಪ್ರಿಫರ್ ಮಾಡಿ ಬರೋದು.
ಸೊ ಈ ಥರ ನೀವು ಟೌನ್ಶಿಪ್ ಮಾಡಿ ಅಭಿವೃದ್ಧಿ ಮಾಡಿ ಹೊರ್ಗಡೆಯವ್ರು ಬಂದ್ಬಿಟ್ಟು ಇಲ್ಲಿ ಜೀವನ ಮಾಡಲಿ ಅಷ್ಟೇ. ಅದು ಯಾರ್ದ ರೈತರು ಹೊಲಗಳು ಕಿತ್ಕೊಂಡ್ಬಿಟ್ಟು ಈ ಥರ ಅಭಿವೃದ್ಧಿ ಮಾಡಿಬಿಟ್ಟು ತೊಗೊಂಡೋಗಿ ಅವ್ರಿಗೆ ಮಾರ್ಕೊಳ್ಳಿ, ಒಳ್ಳೆ ದುಡ್ಡು ಮಾಡ್ಕೊಳ್ಳಿ, ಅಷ್ಟೇ ಆಗ್ತಾ ಇರೋದು. ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೊಬ್ಬರನ್ನ ಬಂದು ಕೂರಿಸೋದಕ್ಕೆ ಇಲ್ಲಿ ರೈತರು ಹೊಲ ಬಲಿ ಕೊಡಬೇಕಷ್ಟೇ. ಅವ್ರ ಪಾಡಿ ಪಾಪ ಏನೋ ಬೆಳ್ಕೊಂಡು ತಿನ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಅವ್ರದ್ದು ಕಷ್ಟ ಅವ್ರ ಸುಖ ನೋಡಿಕೊಂಡು ಹೆಂಗೋ ಇರ್ತಾರೆ. ನೀವು ಹೋಗ್ಬಿಟ್ಟು ಅವ್ರ ಕಷ್ಟ ಸುಖ ಕೇಳ್ರಿ ಅಂತಲೂ ಯಾರೂ ಹೇಳಿಲ್ಲ, ನೀವು ಕೇಳೋ ಅವಶ್ಯಕತೆಯೂ ಇಲ್ಲ. ಅವ್ರ ಜೀವನ ಅವ್ರು ಹೆಂಗೋ ಮಾಡ್ಕೊಂಡು ಇರ್ತಾರೆ. ಹೋಗ್ಬಿಟ್ಟು ಅವ್ರ ಜಾಗನೇ ಕಿತ್ಕೊತೀನಿ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ನ್ಯಾಯನೋ ನನಗಂತೂ ಗೊತ್ತಿಲ್ಲ ಗುರು. ಯಾಕೆಂದರೆ ನಾನು ಒಬ್ಬ ರೈತರ ಮಗನೇ. ಹಂಗಾಗಿ ಅದ್ರ ನೋವೇನು, ಅದ್ರ ಒಂದು ಬೆಳೆ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಏನು ಅದೆಲ್ಲ ನಮಗೆ ಗೊತ್ತು. ಹಂಗಿದ್ರೂ ಕೂಡ ನಮ್ಮ ಬೆಳೆ ಬೆಳ್ಕೊಂಡು ನಾವು ಹೆಂಗೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇರ್ತೀವಿ. ಬಟ್ ಇವ್ರು ಪಾಡಿ ಇವ್ರು ಬರ್ತಾರೆ, ಈ ಜಾಗ ಬೇಕು ಅಂತಾರೆ, ಬೇಕೇ ಬೇಕು ಅಂತಾರೆ, ಇಷ್ಟು ಅಮೌಂಟ್ ಅಂತ ಅವರೇ ಫಿಕ್ಸ್ ಮಾಡ್ತಾರೆ, ಕೊಡ್ತಾರೆ. ಇದು ಏನಿದು? ಆ್ಯಕ್ಚುಲಿ ಪ್ರಾಪರ್ಟಿ ಎಲ್ಲ ಇರೋದು ನಮ್ಮ ಹೆಸರಲ್ಲಿ. ಈ ಗಾಡೀಲಿ ಮೇಜರ್ ಏನು ಡಿಸ್ಅಡ್ವಾಂಟೇಜ್ ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ನೋಡಿ ಇದೊಂದು ಗಾರ್ಡ್ ಕೊಟ್ಟಿದ್ದಾನೆ. ಇದು ಏನಕ್ಕೆ ಡಿಸೈನ್ ಮಾಡಿ ಕೊಟ್ಟಿದ್ದಾನೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ಸೊ ಪೂರ್ತಿ ಏನಾದರೂ ಮಳೆ ಬಂತು ಅಂತಂದರೆ ಪೂರ್ತಿ ಆ ಕೊಚ್ಚೆ ಏನಿರುತ್ತೋ ಸೊ ಪೂರ್ತಿ ಟ್ಯಾಂಕಿಗೆ ಬಡಿಯುತ್ತೆ. ನೋಡಿ ಅಬ್ಸರ್ವ್ ಮಾಡ್ಬೋದು ನಿಮಗೆ, ಇಲ್ಲೆಲ್ಲ ಫುಲ್ ಗಲೀಜಾಗಿದೆ. ಸೊ ನೆಕ್ಸ್ಟ್ ಲೆವೆಲಾಗಿ ಗಲೀಜಾಗಿದೆ. ಮಾರ್ನಿಂಗ್ ಇನ್ನೂ ನಾನು ವಾಶ್ ಮಾಡಿಸಿದ್ದೀನಿ, ಅವರು ಕ್ಲೀನ್ ಮಾಡಿದ್ರೇನೋ ಅದು ಸೆಕೆಂಡ್ರಿ. ಬಟ್ ಪೂರ್ತಿ ಏನಿರುತ್ತೋ ಅದೆಲ್ಲ ಪೂರ್ತಿ ಇಂಜಿನಿಗೆ ಹೊಡೆಯುತ್ತೆ, ಒಂದು ಚೂರು ಕುತ್ಕೊಳ್ಳಲ್ಲ ಅಲ್ಲಿ. ಸೊ ಆ ರೇಂಜಿಗೆ ಡಿಸೈನ್ ಮಾಡಿಬಿಟ್ಟು ಆ ಗಾರ್ಡ್ ಕೊಟ್ಬಿಟ್ಟಿದ್ದಾನೆ. ಇಟ್ಬಿಟ್ಟು ನಿಮಗೆ ಟಾಪ್ ಲೆವೆಲ್ಗಾದರೂ ಸಿಗುತ್ತೆ ನೋಡಿ. ಟಾಪ್ ಲೆವೆಲ್ ಟ್ಯಾಂಕಿಗೆಲ್ಲ ಹೊಡೆಯುತ್ತೆ ಕೊಚ್ಚೆ, ಅಷ್ಟು ರೇಂಜಿಗೆ ಕೊಚ್ಚೆ ಹೊಡೆಯುತ್ತೆ. ಆ ಗಾರ್ಡ್ ಕೊಟ್ಟಿರೋದೇ ವೇಸ್ಟ್ ಆ್ಯಕ್ಚುಲಿ. ಅವನು ಅದು ಯಾವ ರೀತಿ R&D ಮಾಡಿಬಿಟ್ಟು ಡಿಸೈನ್ ಮಾಡಿದ್ದಾನೋ ಗೊತ್ತಿಲ್ಲ. ಸೊ ಆಫ್ ರೋಡಿಂಗ್ ಮಾಡೋದಕ್ಕೆಲ್ಲ ಏನು ತೊಂದರೆ ಇಲ್ಲ. ನಮ್ಗೆ ಅರೌಂಡು 168 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಸೊ ಓಕೆ, ಅದಿದ್ರೆ ಅಷ್ಟಿದ್ರೆ. ಸಿಟ್ಟಿಂಗ್ ಪೊಸಿಷನಿಂದ ಮತ್ತು ನಾವು ಹ್ಯಾಂಡ್ಲು ಬಾರ್ಗೆ ಒಳ್ಳೆ ಡಿಸ್ಟೆನ್ಸ್ ಇದೆ ಆ್ಯಕ್ಚುಲಿ. ಸೊ ಇನ್ನು ಎಕ್ಸಾಸ್ಟ್ ಸೌಂಡ್ ಕೇಳೋದಾದರೆ, ಸೊ ಇದು ನೋಡಿರಿ ಸೌಂಡು. ಆ್ಯಕ್ಚುಲಿ ಈ ಸೌಂಡ್ ಬಂದ್ಬಿಟ್ಟು ಐಡಾದಲ್ಲಿ ಈ ಸೌಂಡ್ ಸಿಗುತ್ತೆ. ಸೊ ಐಡಾದಲ್ಲೇ ಈ ಸೌಂಡ್ ಸಿಗುತ್ತೆ. ಇದೇನಾದರೂ ನಾನು ಟ್ರ್ಯಾಕ್ಟರ್ ಡ್ರೈವ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸೌಂಡ್ ಚೆನ್ನಾಗೇ ಬರುತ್ತೆ. ಅದು ಸ್ಟಾಕ್ ಎಕ್ಸಾಸ್ಟಲ್ಲಿ ಈ ರೀತಿ ಸೌಂಡ್ ಬರ್ತಿದೆ. ಸೊ ಈ ಗಾಡೀಲಿ ಈ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟರ್ಸ್ ಕೊಟ್ಟಿದ್ದಾನೆ. ಇನ್ನೇನು ಅವರೇಜ್ ಹೈವೇಲಿ ನೋಡಿಕೊಂಡ್ರೆ 400 to 450 ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು, ತೊಂದರೆ ಇಲ್ಲ. ನೋಡಿಲ್ಲ ಯೂಟ್ಯೂಬ್ ಸೆಲ್ಫ್ ಪ್ರಮೋಷನ್ ಅಲ್ಲ ಇದು? ಎಷ್ಟನೇ ಕ್ಲಾಸ್ ಓದ್ತಿದ್ಯೋ? 8. ನಿಂದ ಮೊಬೈಲ್ ಇದು? ಇಲ್ಲ. ಹಾಂ, ಹೌದಾ? ನಮ್ಮ ಅಣ್ಣಂದು. ಎಷ್ಟು 8ನೇ ಕ್ಲಾಸಾ ನೀನು? ನಾನು 8, ಅವನು ಫಸ್ಟ್ ಪಿ ಯು. ನೋಡಿಲ್ಲ ಹಾಕಿದ್ದೀನಿ. ಓಕೆನಾ? ಇನ್ಸ್ಟಾಗ್ರಾಮಲ್ಲೂ ಸೇಮ್ ಐತೆ ID, ಫಾಲೋ ಮಾಡ್ಕೊ. ಬಾಯ್ ಕಣ. ಇನ್ನು ಸೀಟಿಂಗ್ ಕಂಫರ್ಟಲ್ಲಿ ಬಂದರೆ ಸೊ ಓಕೆ ಅಂತ ಏನು ನಮಗೇನು ಬ್ಯಾಕ್ ಪೇಯ್ನ್ ಅಷ್ಟೊಂದು ಅನಿಸಲ್ಲ. ಇನ್ನೂ ಸ್ವಲ್ಪ ಸ್ಮೂತ್ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಬಂದು ಸೀಟಲ್ಲಿ. ಮತ್ತು ಲೆಂತ್ ತುಂಬಾ ಕಾಂಪ್ಯಾಕ್ಟಾಗಿದೆ ಗುರು. ಇಬ್ಬರಿಗೆ ತುಂಬ ಕಷ್ಟ ಆಗುತ್ತೆ. ಒಬ್ಬ ಮಾತ್ರ ಆರಾಮಾಗಿ ಕಂಫರ್ಟಬಲಾಗಿ ಕೂತ್ಕೊಂಡು ಹೋಗ್ಬೋದು. ಈ ಗಾಡಿ ಒಂದು ಮೈಲೇಜ್ ಬೇಕು, ಒಂದು ರೇಂಜಿಗೆ ಮೈಲೇಜು, ಒಂದು ರೇಂಜಿಗೆ ಇದು ಅಂತ ಅಂದರೆ ಗಾಡಿ ಬೈ ಮಾಡೋದು ಓಕೆ. ಬಟ್ ಇದರಲ್ಲೂ ಲೋ ಪೋಸ್ಟ್ಗಳು ತುಂಬಾ ಇದೆ. ನೀವು ಹಂಗಂತ ನೋಡ್ತಾ ಹೋದರೆ ಎಲ್ಲ ಗಾಡಿಯಲ್ಲೂ ಲೋ ಪೋಸ್ಟ್ಗಳು ಇದ್ದೇ ಇರ್ತವೆ. ಯಾವುದಾದ್ರೂ ಒಂದು ಎಲ್ಲ ಗಾಡಿಯಲ್ಲೂ ಯಾವುದೇ ಗಾಡಿ ತೊಗೊಂಡ್ರು ಏನಾದರೂ ಒಂದು ಕಾಂಪ್ರಮೈಸ್ ನಾವು ಆಗಲೇಬೇಕು ಕೊನೆಗೆ. ಆ ಥರನೇ ಗಾಡಿ ಎಲ್ಲ ಗಾಡಿಲೂ ಬರೋದು. ಪೂರ್ತಿ ಡಿಪೆಂಡ್ಸ್ ಆನ್ ದ ಪರ್ಸನ್. ಸೊ ಡಿಪೆಂಡ್ಸ್ ಆನ್ ದ ಪರ್ಸನ್. ಒಬ್ಬೊಬ್ಬರಿಗೆ ಇದು ಸ್ಯಾಟಿಸ್ಫೈ ಮಾಡ್ಬೋದು, ಇದು ಇನ್ನೊಬ್ಬರಿಗೆ ಅದನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಲ್ಲ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಾ ಆಗಲೇ ಹೇಳ್ದಂತೆ ಗೇರ್ ಶಿಫ್ಟಿಂಗ್ ಅಂತೂ ತುಂಬಾ ರಫ್ ಇದೆ. ಇದು ಅಂಥ ಸ್ಮೂತ್ ಅಂತ ಅನಿಸೋದೇ ಇಲ್ಲ. ನೀವು ಇನ್ ಕೇಸ್ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ನಿಮಗೆ ಸೌಂಡ್ ಕೂಡ ಕೇಳಿಸುತ್ತೆ ಟಕ್ ಅಂತ. ಆ ರೇಂಜಿಗೆ ರಫ್ ಇದೆ ಇದು ಗೇರ್ ಶಿಫ್ಟಿಂಗಲ್ಲಿ ಈ ಗಾಡೀಲಿ. ಎಕ್ಸಾಸ್ಟ್ ಸೌಂಡ್ ಮಾತ್ರ ಒಳ್ಳೆ ಕ್ರೇಜಿಯಾಗಿ ಕೊಟ್ಟಿದ್ದಾನೆ ಎಕ್ಸಾಸ್ಟ್ ಸೌಂಡು. ನೀವು ಹೆಲ್ಮೆಟ್ ಹಾಕ್ಕೊಂಡ್ರೆ ಆ ಸೌಂಡ್ ಕೇಳಿಸ್ತಾ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸೋ ಅವಶ್ಯಕತೆ ಏನಿಲ್ಲ, ಇದೆ ಬೇಜಾನಾಗೋಗುತ್ತೆ ನಿಮಗೆ ಎಕ್ಸಾಸ್ಟ್ ಸೌಂಡ್.
ವೈಬ್ರೇಷನ್ ಬಂದ್ಬಿಟ್ಟು 90 to 100 ಈ ಟೈಮಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಲೆವೆಲ್ ವೈಬ್ರೇಷನ್ ಕೊಡುತ್ತೆ. ಫೀಲ್ ಆಗುತ್ತೆ ನಿಮಗೆ ಹ್ಯಾಂಡಲ್ ಬಾರಲ್ಲಿ ಸ್ವಲ್ಪ ವೈಬ್ರೇಷನ್ ಬರ್ತಾ ಇರೋದು. ಮ್ಯಾಕ್ಸಿಮಮ್ ನೀವು ಈ ಗಾಡೀಲಿ ಟಾಪ್ ಸ್ಪೀಡ್ ಕ್ರೂಸ್ ಮಾಡ್ತೀರ ಅಂತಂದರೆ 130 to 35, ಮ್ಯಾಕ್ಸಿಮಮ್ 140 ನೀವು ಹೋಗ್ಬೋದು ಈ ಗಾಡೀಲಿ. ಸೊ ನಾನು ಟ್ರೈ ಮಾಡಿರೋದು 120, 125ವರೆಗೂ ಹೋಗಿದ್ದೀನಿ. ಸೊ ಅದ್ರ ಮೇಲೆ ನಾನು ಟ್ರೈ ಮಾಡಿಲ್ಲ ಆ್ಯಕ್ಚುಲಿ.